ಹನಿ ಟ್ರಾಪ್ ಮಾಡ್ತಾರೆ ಬೆಂಗಳೂರಲ್ಲಿ, ಹುಷಾರಾಗಿರಿ ಅಂತ ಅಂದ್ಬಿಟ್ಟು ಲಾಸ್ಟ್ ಒಂದು ವಿಡಿಯೋ ಮಾಡಿದೆ. ಇದೇ ವಿಡಿಯೋ ಕೊನೆಗೆ ಬಂದ್ಬಿಟ್ಟು ಅದು ಲಿಂಕ್ ಕೂಡ ಬರುತ್ತೆ, ಅದು ನೋಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಆ ವಿಡಿಯೋ ಲಿಂಕ್ ನ ಕೊಟ್ಟಿರ್ತೀನಿ, ಆ ವಿಡಿಯೋ ಕೂಡ ಒಂದ್ಸತಿ ನೋಡಿ. ಅದ್ರ ಜೊತೆಗೆ ನನಗೆ ಕಮೆಂಟ್ ಆಗ್ತಿದ್ದು, ತುಂಬಾ ಕಮೆಂಟ್ ಬರ್ತಿದ್ದು ಏನಪ್ಪಾ ಅಂತಂದ್ರೆ, ಸುತ್ತಿ ಬಳಸಿ ಯಾಕೆ ಹೇಳ್ತೀಯಾ, ಡೈರೆಕ್ಟ್ ಆಗಿ ಪಾಯಿಂಟ್ ಬಾ ಅಂತ. ನಾನು ಡೈರೆಕ್ಟ್ ಆಗಿ ಏನಾದ್ರು ಪಾಯಿಂಟ್ ಬಂದ್ರೆ ನಿಮ್ಗೆ ಅರ್ಥನೇ ಆಗಲ್ಲ ವಿಡಿಯೋ, ಆಯ್ತಾ. ತುಂಬಾ ಜನ ನನಗೆ ಕಮೆಂಟ್ ಆಗ್ತಿದ್ರು, ಸುತ್ತಿ ಬಳಸಿ ಮಾತಾಡೋ ಬದಲು ಡೈರೆಕ್ಟ್ ಆಗಿ ಮಾತಾಡುವ ಅಂತ ಅಂದ್ಬಿಟ್ಟು. ಸೊ ನಾನು ಡೈರೆಕ್ಟ್ ಆಗಿ ಆಲ್ಮೋಸ್ಟ್ ಹೇಳಿದೀನಿ, ಬಟ್ ಏನಂದ್ರೆ ಕೆಲವೊಂದು ಎಕ್ಸಾಂಪಲ್ ಕೂಡ ಕೊಡ್ಬೇಕಾಗುತ್ತೆ, ಅವಾಗ್ಲೇನೆ ಅರ್ಥ ಆಗೋದು ವಿಡಿಯೋ. ನೀವು ಡೈರೆಕ್ಟ್ ಆಗಿ ನಾನು ಎಲ್ಲ ಪಾಯಿಂಟ್ ಬಂದ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಹೋಗ್ಬಿಟ್ರೆ, ಏನೋ ಹೇಳ್ದ ಬಂದ ಮಾಡ್ದ ವಿಡಿಯೋ ಹೋದ ಅನ್ನಂಗೆ ಆಗ್ಬಿಡುತ್ತೆ. ಸೊ ಆ ರೀಸನ್ಗೋಸ್ಕರ ಸ್ವಲ್ಪ ಎಕ್ಸಾಂಪಲ್ ನ ಕೊಟ್ಟು, ಉದಾಹರಣೆಗಳನ್ನ ಕೊಟ್ಟು ನಿಮ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ, ಆಯ್ತಾ ವಿಡಿಯೋ. ಸೊ ಆ ರೀಸನ್ ಇಂದ ಸ್ವಲ್ಪ ಕೆಲವೊಂದು ಎಕ್ಸಾಂಪಲ್ ಕೊಟ್ಟು ವಿಡಿಯೋನ ಮಾಡೋದು. ನಾನಂತಲ್ಲ, ಎಲ್ಲರೂ ಅದೇ ತರಾನೇ ವಿಡಿಯೋಗಳನ್ನ ಮಾಡೋದಾಯ್ತಾ. ಹನಿ ಟ್ರಾಪ್ ಮಾಡ್ತಾರೆ ಅನ್ನೋ ವಿಡಿಯೋ ಬಂದ್ಬಿಟ್ಟು ಒಂದು ಅವೇರ್ನೆಸ್ ವಿಡಿಯೋ ಆಗಿತ್ತು. ಯಾಕಂತಂದ್ರೆ ನಾನು ಒಬ್ಬ ಆಟೋ ಚಾಲಕ, ಅದ್ರ ಜೊತೆಗೆ ಕೆಲವೊಬ್ರು ಆಟೋ ಚಾಲಕರಿದ್ದಾರೆ, ಮತ್ತೆ ಕ್ಯಾಬ್ ಚಾಲಕರಿದ್ದಾರೆ, ಅವ್ರಿಗೂ ಕೂಡ ಈ ಘಟನೆ ನಡೆಯಬಹುದು ಅಂತ ಅಂದ್ಬಿಟ್ಟು, ಸರಿನಾ. ನನ್ನ ಜೊತೆಗೆ ಒಬ್ರು ಬಂದ್ಬಿಟ್ಟು ಅಸಭ್ಯವಾಗಿ ವರ್ತನೆ ಮಾಡಿದ್ದಕ್ಕೆ ನಾನು ನಿಮ್ ಜೊತೆಗೆ ಹಂಚ್ಕೊಂಡಿದ್ದು. ಯಾಕಂತಂದ್ರೆ ನಾರ್ಮಲ್ ಆಗಿ ನಮ್ಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಯಾವುದೋ ಒಂದು ಬುಕಿಂಗ್ಸ್ ಬರುತ್ತೆ, ಅದ್ರಲ್ಲಿ ಬಂದವರು 15 ನಿಮಿಷ 20 ನಿಮಿಷ 30 ನಿಮಿಷವರೆಗೂ ವೆಯ್ಟ್ ಮಾಡಿಸಿ ಒಂದು ಅಸಭ್ಯವಾಗಿ ನಡ್ಕೊಂತಾರೆ ಒಂದು 5-10 ನಿಮಿಷ ಆದ್ಮೇಲೆ ಅಂತ ಅಂದ್ರೆ, ಅದರಲ್ಲಿ ಏನೋ ಒಂದು ಇದ್ದೇ ಇರುತ್ತೆ, ಸರಿನಾ. ಅಂದ್ರೆ ಕೆಟ್ಟ ರೀತಿ ಏನೋ ಒಂದು ಆಗ್ಬೋದು. ಆ ರೀಸನ್ಗೋಸ್ಕರನೇ ಆ ಒಂದು ಅವೇರ್ನೆಸ್ ವಿಡಿಯೋನ ಮಾಡಿದ್ದು. ಕೆಲವೊಬ್ರು ಸ್ಟೋರಿ ಅಂದ್ರು, ಸ್ಟೋರಿ ಆಗಿರ್ಲಿ ಏನೇ ಆಗಿರ್ಲಿ, ಒಂದು ಅವೇರ್ನೆಸ್ ಸಿಗ್ತಾ. ನನ್ನ ಜೊತೆಗೆ ಅಸಭ್ಯವಾಗಿ ನಡ್ಕೊಂಡಿದ್ದಕ್ಕೆ ನಾನು ಆ ವಿಡಿಯೋ ಮಾಡ್ಲಿಕ್ಕೆ ಮಿನಿಮಮ್ ಒಂದು 3-4 ದಿನ ನಂತರ ನಾನು ಆ ವಿಡಿಯೋನ ಮಾಡಿದ್ದು. ಯಾಕಂದ್ರೆ ಅದೊಂದು ಮೈಂಡ್ ಅಲ್ಲೇ ನನಗೆ ಕೊರಗ್ತಾ ಇತ್ತು, ಏನಪ್ಪಾ ಹಿಂಗ್ ಮಾಡ್ತಲ್ಲ ಆ ಲೇಡಿ, ಏನು ಯಾವ ಉದ್ದೇಶದಿಂದ ಹಿಂಗ್ ಮಾಡಿದ್ದು, ಇದಕ್ಕೆಲ್ಲ ಏನ್ ರೀಸನ್ ಇರ್ಬೋದು ಅಂತ ತುಂಬಾ ಯೋಚನೆ ಮಾಡಿದೆ. ನಾನು ತುಂಬಾ ಫ್ರೆಂಡ್ಸ್ ಗಳ ಜೊತೆ ಕೂಡ ಮಾತಾಡಿದೆ. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿದಕ್ಕೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನೋಡಪ್ಪ ಇವಾಗ ಇವತ್ತಿನ ಕಾಲ ಬಂದ್ಬಿಟ್ಟು ಯಾರನ್ನೂ ನಂಬಕ್ ಆಗಲ್ಲ. ಯಾಕಂತ ಅಂದ್ರೆ ಆಗಿದೆ, ಆಯ್ತಾ. ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಈ ಸೈಡ್ ಅಲ್ಲಿ ಒಂದು ವಿಡಿಯೋನ ನೋಡ್ಬೋದು ನೀವು, ಎಷ್ಟು ಖುಷಿ ಪಡ್ತಿದಾರೆ ನೋಡಿ. ಸೈಡ್ ಅಲ್ಲಿ ಕಾಣ್ತಿದ್ಯಾ, ಯಾವ ಮಟ್ಟಕ್ಕೆ ಖುಷಿ ಇದಾರೆ. ಅದ್ರ ಜೊತೆಗೆ ಜಡ್ಜ್ ಮೇಡಮ್ ಕೂಡ ಒಂದು ಅವೇರ್ನೆಸ್ ನ ಹೇಳ್ತಿದ್ದಾರೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. Please don't tell the court that this is all a person requires. 6,16,300 per month. Does anybody spend this much? A single lady for herself? Oh, if she wants to spend, let her earn. Not on the husband. ಅಬ್ಬಾಬಾಬಾ, ಏನ್ ಖುಷಿ ಅಂತ ನೋಡಿ ಆ ಅಮ್ಮನಿಗೆ ದುಡ್ಡು ಇಸ್ಕೊಳಕ್ಕೆ. ಸೊ ಯೋಚನೆ ಮಾಡಿ ಸ್ನೇಹಿತರೆ, ಮದುವೆ ಆಗಿ ಡೈವರ್ಸ್ ತಗೊಂತಾ ಇರೋದು, ಜೀವನಾಂಶ ತಗೊಂತಾ ಇರೋದು ತನ್ನ ಗಂಡನಿಂದ. ಪಾಪ ಅವನ್ ನೋಡಿ ಎಷ್ಟು ಅಮಾಯಕವಾಗಿದ್ದಾನೆ ಅಂತಂದ್ರೆ, ಸಾಕಪ್ಪ ಈ ಸವಾಸನೆ ಬೇಡ ಅಂತ ಅಂದ್ಬಿಟ್ಟು ಆಯಮ್ಮ ನೋಡಿ ದುಡ್ಡನ್ನ ಎಷ್ಟು ಖುಷಿಯಾಗಿ ಪಡ್ಕೊಂತ ಇದಾರೆ. ಇನ್ನೊಬ್ರು ಜಡ್ಜ್ಮೆಂಟ್ ಕೊಡ್ತಿದಾರೆ ನೋಡಿ, ಒಬ್ಬರಿಗೆ ತಿಂಗಳಿಗೆ ಮೇಂಟೆನೆನ್ಸ್ 6 ಲಕ್ಷ. ಏನ್ರಿ ಇದು, ಯೋಚನೆ ಮಾಡಿ. ಹಿಂಗೆ ಒಬ್ರು ಕಟ್ಕೊಂಡಿದ್ದು ಹಿಂದೆ ಮುಂದೆ ಗೊತ್ತಿರೋರು ಮದುವೆ ಆಗ್ಬಿಟ್ಟು ಒಂದು ಡೈವರ್ಸ್ ಮಾಡ್ಕೊಂಡು ಈ ತರ ವರ್ತನೆ ಮಾಡ್ತಿದ್ದಾರೆ ಅಂತಂದ್ರೆ, ರೋಡಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ಬುಕಿಂಗ್ ನ ಮಾಡ್ಕೊಂಡು ನಮ್ಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನಮ್ಮನ್ಗೆ ಒಂದು ಮೈ ಟಚ್ ಮಾಡ್ತಿದ್ದಾರೆ, ಅದು ಕೂಡ ಒಬ್ರು ಜೆಂಟ್ಸ್ಗೆ ಒಂದು ಲೇಡಿ ಟಚ್ ಮಾಡ್ತಿದ್ದಾರೆ ಅಂತಂದ್ರೆ ನಾವು ಯೋಚನೆ ಮಾಡ್ಲೇಬೇಕಲ್ವಾ. ಆ ರೀಸನ್ಗೋಸ್ಕರನೇ ನಾನು ಆ ವಿಡಿಯೋನ ಅವೇರ್ನೆಸ್ಗೋಸ್ಕರ ಮಾಡಿದ್ದು. ತುಂಬಾ ಜನ ಏನೇನೋ ಹೇಳಿದ್ರೆ, ಕ್ಯಾಮ್ರಾ ಫಿಟ್ ಮಾಡಿ, ಅದು ಫಿಟ್ ಮಾಡಿ, ಇದು ಫಿಟ್ ಮಾಡಿ. ಎಸ್, ಬೇಕಾಗಿದೆ ಕ್ಯಾಮ್ರಾ, ಒಂದು ಡ್ಯಾಶ್ ಕ್ಯಾಮ್ ಇದ್ರೆ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಏನಾದ್ರೂ ಒಂದು ಘಟನೆ ನಡೀತು ಅಂತಂದ್ರೆ, ಯಾಕಂದ್ರೆ ನಾವು ಪಬ್ಲಿಕ್ ಅಲ್ಲಿ ಇರೋದು, ಆಯ್ತಾ. ಕ್ಯಾಬ್ ಆಗಿರ್ಲಿ ಆಟೋ ಆಗಿರ್ಲಿ, ನಾವು ಪಬ್ಲಿಕ್ ಸೇಫೆಗೋಸ್ಕರ ಇರೋವಂಥದ್ದು. ಏನಾದ್ರೂ ಒಂದು ಘಟನೆ ನಡೀತು ಅಂತಂದ್ರೆ ನಮ್ಮೇಲೆನೆ ಡೈರೆಕ್ಟ್ ಆಗಿ ತಿರುಗ್ಬೀಳೋದು. ಯಾಕಂತಂದ್ರೆ ಕೆಲವೊಂದು ಕಿಡಿಗೇಡಿಗಳು ನಮ್ಮ ಕ್ಯಾಬ್ ಫೀಲ್ಡ್ ಅಲ್ಲಿ ಆಗಿರ್ಲಿ, ಇಲ್ಲ ಆಟೋ ಫೀಲ್ಡ್ ಅಲ್ಲಿ ಆಗಿರ್ಲಿ, ಕೆಲವೊಂದು ಕಿಡಿಗೇಡಿಗಳಿದ್ದಾರೆ ಅಂತ ಕಚಡ ತರ ವರ್ತನೆ ಮಾಡ್ಕೊಂಡು ಕೆಲವೊಬ್ರು ಹೆಸರು ಕೆಡಿಸಿದ್ದಾರೆ. ಸೊ ಎಲ್ಲಾರು ಕೂಡ ಯಾರೋ ಒಬ್ಬ ಮಾಡ್ತು ಅಂದ್ರೆ ಆಟೋ ಡ್ರೈವರ್ ಅಂತಾನೆ ಹೇಳೋದು, ಎಲ್ಲಾರ ಹೆಸರು ಕೂಡ ಬರುತ್ತೆ. ಯಾರೋ ಒಬ್ರು ಮಾಡಕ್ ಕೆಟ್ಟ ಕೆಲ್ಸಕ್ಕೆ ಪ್ರತಿಯೊಬ್ಬ ಆಟೋ ಡ್ರೈವರ್ ಕೂಡ ಆಟೋ ಡ್ರೈವರ್ಸೇ ಹಿಂಗೆ ಅಂತ ಹೇಳ್ತಾರೆ. ಸೊ ನಾವು ಬಂದಿರೋದು ಜೀವನ ಮಾಡಕ್ಕೆ, ನಾನ್ ಬಂದಿರೋದು ಜೀವನ ಮಾಡಕ್ಕೋಸ್ಕರ, ಆಯ್ತಾ. ಕೆಳಗಡೆ ಪ್ಯಾಂಟ್ ಎಲ್ಲ ಒದ್ದೆ ಹಾಕೊಂಡು ಈ ಬಿಸಿಲಲ್ಲಿ ಗಾಡಿನಲ್ಲಿ, ಈ ಧೂಳಲ್ಲಿ, ಈ ಪೊಲ್ಯೂಷನ್ ಅಲ್ಲೆಲ್ಲ ಗಾಡಿ ಓಡಿಸೋದ್ರಿಂದಾಗಿ ಗೊತ್ತಿದೆ, ಆಲ್ಮೋಸ್ಟ್ ತುಂಬಾ ಜನ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಆಟೋ ಓಡಿಸ್ತಾರಂದ್ರೆ ಯಾವ ಪರಿಸ್ಥಿತಿ ಅಂತ. ಒಂದು ಅರ್ಧ ಗಂಟೆ 1 ಅವರ್ ಯಾರು ಬಂದು ಕುತ್ಕೊಂಡು ಹೋಯ್ತಾರಲ್ವಾ ಡ್ರಾಪ್ ಹಾಕಿಸ್ಕೊಂಡು, ಅವ್ರಿಗೆ ಅಷ್ಟು ಗೊತ್ತಿರಲ್ಲ. ಹೋಗೋಷ್ಟ್ರಲ್ಲಿ 1 ಅವರ್ ಅಲ್ಲಿ ಒಳ್ಳೆ ರೀಲ್ಸ್ ನ ಸ್ಕ್ರೋಲ್ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡು ಹಾಡು ಕೇಳ್ಕೊಂಡಿರ್ತಾರೆ. ಅದೇ ಟ್ರಾಫಿಕ್ ಅಲ್ಲಿ ಪಾಪ ಒಬ್ಬ ಆಟೋ ಡ್ರೈವರ್ ಓಡಿಸ್ತಾನಲ್ವಾ,
ಅವ್ನಿಗೆ ಯಾವ್ಯಾವ ತರ ಕಷ್ಟ ಪಡ್ತಾನೆ ಅನ್ನೋದು ಮಾತ್ರ ಅವನಿಗೆ ಗೊತ್ತಿರುತ್ತೆ. ತುಂಬಾ ಜನ ನೀವು ಆಟೋದವ್ರು ಸರಿ ಇಲ್ಲ, ಹಂಗ್ ಸರಿ ಇಲ್ಲ, ಹಿಂಗ್ ಸರಿ ಇಲ್ಲ ಅಂತ ಹೇಳ್ಬೋದು, ಬಟ್ ಆತರ ಇಲ್ಲ, ಎಲ್ಲರೂ ಇಲ್ಲ, ಯಾರೋ ಒಬ್ರು ಇಬ್ರು ಕಿಡಿಗೇಡಿಗಳಿದ್ದಾರೆ, ಅಂತವರಿಂದಾಗಿ ಎಲ್ಲಾರ್ಗು ಕೆಟ್ಟ ಹೆಸರು. ಬ್ಯಾಕ್ ಟು ಪಾಯಿಂಟ್ಗೆ ಬರೋದಾದ್ರೆ, ನೀವು ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ ದುಡ್ಡು ಇಸ್ಕೊಳಕ್ಕೋಸ್ಕರ ಅಂತ ಅನ್ಬಿಟ್ಟು, ಅದೇ ತರಾನೇ ಎಷ್ಟು ಜನಗಳ ಮೇಲೆ ಯಾವ್ಯಾವ ತರ ಫೇಕ್ ಫಾಲ್ಸ್ ಕೇಸ್ಗಳನ್ನ ಹಾಕಿರ್ತಾರೆ ಅಂತ ಯೋಚನೆ ಮಾಡಿ, ಆಯ್ತಾ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ನಾನು ಏನ್ ಬಿಡಿಸಿ ಬಿಡಿಸಿ ಹೇಳ್ಬೇಕು ಅಂತ ಇಲ್ಲ. ನ್ಯೂಸಲ್ಲಾಗ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಾಗ್ಲಿ ನೀವೆಲ್ಲ ಜಸ್ಟಿಸ್ ಅಂತೆಲ್ಲ ನೀವು ಕೇಳಿರ್ತೀರ, ಆಯ್ತಾ. ನಾನು ಓಪನ್ ಆಗಿ ಹೇಳೋದು ಬೇಡ. ಜೆಂಟ್ಸ್ಗೆ ಬಂದ್ಬಿಟ್ಟು ಲೇಡೀಸ್ ವಿಷಯದಲ್ಲಿ ಅಷ್ಟು ಈಸಿಯಾಗಿ ಜಸ್ಟಿಸ್ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು, ನೀವು ಇಂಟರ್ನೆಟ್ ಅಲ್ಲಿ ಹುಡುಕ್ತಾ ಹೋದ್ರೆ, ಯೂಟ್ಯೂಬ್ ಅಲ್ಲಾಗ್ಲಿ ನೀವು ಎಲ್ಲಾದ್ರೂ ಹುಡುಕಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ತುಂಬಾನೇ ವಿಡಿಯೋಗಳು ಇದಾವೆ. ಅದ್ರ ಜೊತೆಗೆ ಕೆಲವೊಬ್ರೆಲ್ಲ ಏನೇನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಸೊ ತುಂಬಾ ವಿಷಯಗಳಿದಾವೆ ಹೇಳ್ತಾ ಹೋದ್ರೆ. ಸೊ ಯೋಚನೆ ಮಾಡಿ, ಈ ತರ ಜೀವನಾಂಶಕ್ಕೋಸ್ಕರ ಎಷ್ಟು ಆಸೆ ಪಡ್ತಾರೆ, ಎಷ್ಟು ಖುಷಿಯಾಗಿ ಈಸ್ಕೊಂತ ಇದ್ದಾರೆ ಅಂತಂದ್ರೆ, ಯಾರೋ ಮೂರನೇ ವ್ಯಕ್ತಿ ಗುರು, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ನಮ್ಮನ್ನ ಬಂದ್ಬಿಟ್ಟು ಹನಿ ಟ್ರಾಪ್ ಮಾಡಲ್ವಾ. ಇಟ್ಸ್ ಹನಿ ಟ್ರಾಪ್ ಅನ್ನೋದಕ್ಕಿಂತಾನು ನಮ್ ಜೊತೆಗೆ ಒಂದು ಸ್ಕ್ಯಾಮ್, ಆಯ್ತಾ. ಇದೊಂದು ಸ್ಕ್ಯಾಮ್ ಅಂತ ಹೇಳ್ಬೇಕು. ಯಾಕಂತಂದ್ರೆ ಹನಿ ಟ್ರಾಪ್ ಅನ್ನೋದು ಬಂದ್ಬಿಟ್ಟು ಗೊತ್ತಿರೋರ್ಗೆ, ಇಲ್ಲ ತುಂಬಾನೇ ಗಣ್ಯಾತಿ ವ್ಯಕ್ತಿಗಳಿರ್ತಾರೋ ಅಂಥವ್ರಿಗೆ ಮಾತ್ರ ಮಾಡೋದು. ಬಟ್ ಏನಂತಾನೆ, ನಮ್ಮಂತಹ ಸಣ್ಣ ಪುಟ್ಟ ಕೆಲಸ ಮಾಡುವಂತಹವರು, ಅಂದ್ರೆ ಆಟೋ ಡ್ರೈವರ್ ಆಗಿರ್ಲಿ, ಕ್ಯಾಬ್ ಡ್ರೈವರ್ ಆಗಿರ್ಲಿ, ಈ ತರ ಯಾವುದೇ ಕೆಲಸ ಮಾಡಿರ್ತಾರೆ, ಅವ್ರನ್ನ ಒಂದು ಪರಿಚಯ ಮಾಡ್ಕೊಂಡು ಹಿಂದೆ ಮುಂದೆ ತಿಳ್ಕೊಂಡು ಅದಾಯ್ತು ಅಂತಂದ್ರೆ ಬೇಕಾದ್ರೆ ಹೇಳ್ಬೋದು ಅದು ಹನಿ ಟ್ರಾಪೋ ಏನೋ, ಆಯ್ತಾ. ನನಗೂ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, ಏನಾದ್ರು ತಪ್ಪಿದ್ರೆ ಕ್ಷಮೆ ಇರ್ಲಿ. ಅಂದ್ರೆ ಮೇಯ್ನ್ ಆಗಿ ಏನಪ್ಪಾ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ನಮ್ಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಯಾರೋ ನಮ್ ಗಾಡಿಗೆ ಬಂದಿದ್ದಾರೆ, ಬುಕ್ ಮಾಡಿದ್ದಾರೆ, ಕುತ್ಕೊಂಡು ಹಿಂಗೆ ಕೈ ಮೈ ಎಲ್ಲ ಮುಟ್ಟೋದು, ಏನೇನೋ ಒಂಥರ ಅಸಭ್ಯವಾಗಿ ಮಾತಾಡೋದು, ಅಸಭ್ಯವಾಗಿ ವರ್ತನೆ ಮಾಡಿದಾಗ ಕೆಲವೊಬ್ರು ಬಂದ್ಬಿಟ್ಟು ಏನಪ್ಪ ಅವರೇ ರೆಡಿ ಇರ್ಬೇಕಂದ್ರೆ ನಮ್ಗೇನಪ್ಪ ಅಂತ ಅಂದ್ಬಿಟ್ಟು ಅದಕ್ಕೆ ಇನ್ವಾಲ್ವ್ ಆಗೋಂತ ಇರ್ತಾರೆ. ಅದೇ ಟೈಮಲ್ಲಿ ಬಂದ್ಬಿಟ್ಟು ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡೋದು, ಹೇ ನೋಡಪ್ಪ ಇಷ್ಟು ಕೊಟ್ರೆ ಬಿಡ್ತೀನಿ, ಇಲ್ಲ ಅಂತಂದ್ರೆ ಬಿಡಲ್ಲ, ಇಷ್ಟು ಕೊಡು ಇಲ್ಲ ಕಿರ್ಚ್ ಬಿಡ್ತೀನಿ, ಏನೋ ಒಂದು ಕಂಪ್ಲೇಂಟ್ ಕೊಡ್ತೀನಿ ಅಂತಂದ್ರೆ ಯಾರಿಗೂ ಹೊಣೆ, ಸರಿನಾ. ಮಾನ ಮರ್ಯಾದೆ ಹೊಂಟೋಗ್ಬಿಡ್ತದೆ. ಸೊ ಅದೇ ಬೈಕ್ಗೋಸ್ಕರ ಏನ್ ಮಾಡ್ತಾರೆ, ಸರಿ ಹೋದ್ರೆ ಹೋಯ್ತು ಅಂದ್ಬಿಟ್ಟು 500 1000 ಅವ್ರು ಏನ್ ಡಿಮ್ಯಾಂಡ್ ಮಾಡ್ತಾರೆ ಅಷ್ಟು ಕೊಟ್ಬಿಟ್ಟು ಸೈಲೆಂಟ್ ಆಗಿ ಆಗಬಹುದು, ಸರಿನಾ. ಎಲ್ಲ ಬಹುದೂನಲ್ಲೇ ಇರೋದು. ಅಯ್ಯಮ್ಮ ನನ್ನ ಹತ್ರ ದುಡ್ಡು ಇಸ್ಕೊಳೋದು ಆತರ ಯಾವ್ದೇ ತರ ಮಾಡಿಲ್ಲ. ಆದ್ರೆ ನನಗೆ ಬಂದ್ಬಿಟ್ಟು ಮೇಯ್ನ್ ಆಗಿ ಏನಪ್ಪಾ ಅಂತಂದ್ರೆ, ಒಂಥರ ಅಸಭ್ಯವಾಗಿ ವರ್ತನೆ ಮಾಡಕ್ ಸ್ಟಾರ್ಟ್ ಆದಾಗ ಏನ್ ಮಾಡೋದು, ನನಗೆ ಬೇರೆ ವಿಧಿ ಇಲ್ಲ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಮೇಡಮ್ ನಂಗೆ ಟೈಮ್ ಆಗ್ತಿದೆ, ನಾನು ಓಡ್ಬೇಕು, ನಾನು ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈ ತರ ನಿಮ್ ಜೊತೆ ನಾನು ಇಟ್ಕೊಂಡು 50 ರೂಪಾಯಿ 60 ರೂಪಾಯಿ ಬಾಡಿಗೆಗೋಸ್ಕರ ನಾನು ಇಷ್ಟೊತ್ತು ವೆಯ್ಟ್ ಮಾಡಕ್ ಆಗಲ್ಲ ಅಂತ ಹೇಳ್ದೆ. ಬಟ್ ಏನಂತಂದ್ರೆ, ಅವರು ರೆಡಿ ಇಲ್ಲ, ಬಿಡ್ತಾ ಇಲ್ಲ. 5 ನಿಮಿಷ 2 ನಿಮಿಷ 3 ನಿಮಿಷ, ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಹಂಗ್ ನೋಡಿ ಇಲ್ಲಿ ನೋಡಿ ಅಲ್ಲಿ ಕರ್ಕೊಂಡೋಗಿ ಇಂಥ ಕಡೆ ಕರ್ಕೊಂಡೋಗಿ ಅಂತ ಅನ್ಬಿಟ್ಟು ಟೈಮ್ ನ ವೇಸ್ಟ್ ಮಾಡ್ತಾ ಇದಾರೆ. ಬಟ್ ತುಂಬಾ ಜನ ಹೇಳ್ತಿದ್ರು, ಎಳ್ದ್ ಬಿಡ್ಬೇಕಿತ್ತು, ಬಿಟ್ಬಿಡ್ಬೇಕಿತ್ತು, ಕರ್ಕೊಂಡು ಹೋಗ್ಬಿಡ್ಬೇಕು. ಅಲ್ಲ ರೀ, ಗಾಡಿ ಒಳಗೆ ಫುಲ್ಲು ಕವರ್ನೆಲ್ಲ ಹಾಕೊಂಡು ಟೈಟ್ ಆಗಿ ಹಿಂಗ್ ಮಾಡ್ಕೊಂಡ್ ಕೂತವಳೆ. ಯೋಚನೆ ಮಾಡಿ ಯಾವ ತರ ಇರುತ್ತೆ ಸಿಚುವೇಶನ್. ನನಗ್ ಬೇರೆ ಬೆವ್ರು ಇಳಿತೈತೆ ಮುಂದ್ಗಡೆ, ಅಲ್ಲಿ ನಿಲ್ಸಿ ಇಲ್ಲಿ ನಿಲ್ಸಿ ಅಂತ ಅನ್ಬಿಟ್ಟು. ನನಗೆ ದುಡ್ಡು ಬೇಡ, ಕಾಸು ಬೇಡ, ನಾನು ರೆಡಿ ಆಗಿದೆ, ಇಳಿಸ್ಬಿಟ್ಟು ಹೋಗೋಣ ಅಂತ. ಮೇಡಮ್ ನನಗೆ ಏನೋ ಬೇಡ, ನೀವು ಇಳಿರಿ ಅಂತ. ಬಟ್ ಏನಂತಂದ್ರೆ ಭಯ ಬೀಳ್ದಂಗ ಆಗುತ್ತೆ, ಇದ್ ಮಾಡ್ತಾರೆ ಅಂತ ಅನ್ಬಿಟ್ಟು ನಾನೇನ್ ಮಾಡ್ದೆ, ನಾನ್ ಕಷ್ಟಪಟ್ಟಿದ್ದ ದುಡ್ಡನ್ನ ಯಾಕೆ ಬಿಡ್ಬೇಕು, ಇಲ್ಲ ಮೇಡಮ್ ಲೊಕೇಶನ್ ಕರ್ಕೊಂಡು ಹೋಗ್ತೀನಿ, ಆಯ್ತಾ. ಆಲ್ಮೋಸ್ಟ್ 38 ನಿಮಿಷ ಅಯ್ಯಮ್ಮ ನನ್ನನ್ನ ವೆಯ್ಟ್ ಮಾಡ್ಸಿರೋದು ಆಟೋದಲ್ಲಿ, ಬರೀ ರೌಂಡ್ ಅಲ್ಲಲ್ಲೇ ಏನೇ ಮಾತಾಡೋದು ನಾನು ಎಕ್ಸ್ಟ್ರಾ ಕೊಡ್ತೀನಿ ಅಂತಾರೆ. ನಾವು ಬಂದ್ಬಿಟ್ಟು ಕಸ್ಟಮರ್ನ ದೇವ್ರು ಅನ್ನೋ ಲೆಕ್ಕಾಚಾರದಲ್ಲಿ ನಾನ್ ನೋಡೋದಪ್ಪ. ಕಸ್ಟಮರ್ ಬಂದ್ಬಿಟ್ಟು ನಂಗೆ ದೇವ್ರು. ಯಾಕೆ ಹೇಳಿ, ಅವರು ಬಂದ್ರೆ ನನ್ನ ಆಟೋದಲ್ಲಿ ಸವಾರಿ ತಗೊಂಡ್ರೆ, ನಾನು ಅವ್ರನ್ನ ಡ್ರಾಪ್ ಮಾಡಿದ್ಮೇಲೆ ಏನ್ ಅವ್ರು ನಂಗೆ ದುಡ್ಡು ಕೊಡ್ತಾರೆ, ಅದೇ ದುಡ್ಡಲ್ದಾನೆ ನನ್ನ ಮನೆ ನಡೆಯೋದು, ನನ್ನ ಹೊಟ್ಟೆ ಪಾಡ್ ನಡೆಯೋದು, ನಾನು ಏನ್ ಇದ್ದೀನಿ ಅದಕ್ಕೆಲ್ಲ ಬಂದ್ಬಿಟ್ಟು ಕಸ್ಟಮರ್ ಇಂದಾರೆ. ಅವ್ರು ನನಗೆ ದೇವ್ರ ಸಮಾನವಾಗಿರ್ತಾರೆ, ಆಯ್ತಾ. ಅವ್ರು ಏನ್ ಹೇಳಿದ್ರು, ಎಕ್ಸ್ಟ್ರಾ ಕೊಡ್ತೀನಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಒಬ್ರು ಬರ್ಬೇಕು, ಸ್ವಲ್ಪ ಲೇಟ್ ಆಗ್ತಿದೆ, ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ತುಂಬಾನೇ ಒಂಥರ ನಾವು ಅವ್ರ ಜೊತೆ ಇಂಟರಾಕ್ಟ್ ಆಗ್ಲೇಬೇಕು, ಸರಿನಾ. ಯಾರಾದ್ರೂ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ ಅಂತಂದ್ರೆ ಇಂಟರಾಕ್ಟ್ ಆಗೋದ್ರಲ್ಲಿ ಸ್ವಲ್ಪ ಅಂದ್ರೆ ಹಿಂಜರಿಯೋದಿಲ್ಲ ಗುರು. ಆ ಮಟ್ಟಕ್ಕೆ ಅವರು ಒಂಥರ ಮಾಡಿದ್ದು ನನ್ನ ಜೊತೆಗೆ. ಸೊ ಇವತ್ತಿಗೂ ನನಗೆ ಕ್ಲಿಯರ್ ಕಟ್ ಆಗಿ ನೆನಪಿದೆ. ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಿದ್ದು, ಡೈರೆಕ್ಟರ್ ಹೇಳು ಸಿನಿಮಾ ಮಾಡ್ಬೋದು ಹಂಗೆ ಅಂತ ಅನ್ಬಿಟ್ಟು. ನೋಡಿ, ನಾನೊಂದು ಅವೇರ್ನೆಸ್ ಮಾಡ್ಬೇಕಿತ್ತು, ನಾನೊಬ್ಬ ಇನ್ಫ್ಲುಯೆನ್ಸರ್ ಆಗಿ ಅವೇರ್ನೆಸ್ ಮಾಡ್ಬೇಕು. ಅದನ್ನ ನಾನು ಹೇಳಿದೀನಿ, ಯಾರಿಗೆ ಬೇಕು ಅವ್ರು ತಗೋಬಹುದು, ಯಾರು ಸುಳ್ಳು ಅನ್ಕೊಂತಾರೆ ಸುಳ್ಳು ಅನ್ಕೋಬಹುದು, ನಿಜ ಅನ್ಕೊಂಡ್ರು ನಿಜ ಅನ್ಕೋಬಹುದು. ಏನೇ ಮಾಡಕ್ಕಿಂತ ಮುಂಚೆ 100 ಸತಿ ನೀವೇ ಯೋಚನೆ ಮಾಡ್ಬೇಕಾಗುತ್ತೆ. ನಾನು ಹೇಳಿದ ತಕ್ಷಣ ಬ್ಲೈಂಡ್ ಆಗಿ ನೀವು ಅದನ್ನ ತಗೋಬೇಕು ಅಂತ ಏನಿಲ್ಲ, ಆಯ್ತಾ. ಯಾರು ದಡ್ರಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲರೂ ಇರುವಂತವ್ರು. ಯಾರು ಸುಳ್ಳು ಹೇಳ್ತಾರೆ, ಯಾರು ನಿಜ ಹೇಳ್ತಾರೆ ಅನ್ನೋದು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಅದನ್ನ ನಾವು ಸುಳ್ಳನ್ನ ನಿಜ ಮಾಡಕ್ಕಾಗಲ್ಲ, ನಿಜನ ಸುಳ್ಳು ಮಾಡಕ್ ಆಗಲ್ಲ.
ಒಂದು ಅವೇರ್ನೆಸ್ ನಾನು ಕೊಟ್ಟಿರೋವಂಥದ್ದು ಆ ವಿಡಿಯೋದಲ್ಲಿ. ಸೊ ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಕೂಡ ತಿಳಿಸಿದೀನಿ. ಒಂದು ಎಕ್ಸಾಂಪಲ್ ಕೊಟ್ಟೆ, ಆ ಲೇಡಿ ದುಡ್ಡು ಎಷ್ಟು ಇದ್ರಲ್ಲಿ ಇಸ್ಕೊಂತ ಇದ್ದಾರೆ ಅಂತ ಅಂದ್ಬಿಟ್ಟು. ಯೋಚನೆ ಮಾಡಿ, ಹಿಂದೆ ಮುಂದೆ ಗೊತ್ತಿದೆ ಆಯ್ತಾ. ಏನೋ ಪ್ರಾಬ್ಲಮ್ ಆಗಿರುತ್ತೆ, ನನ್ ಗಂಡ ಬೇಡ ಅಂತ ಅಂದ್ಬಿಟ್ಟು ಅವ್ನ ಹೆಂಡತಿ ಹೋಗಿರ್ತಾಳೆ, ನನ್ಗೆ ಹೆಂಡತಿ ಬೇಡ ಅಂತ ಇವನ್ ಬಿಟ್ಟಿರ್ಬೋದು, ಡೈವರ್ಸ್ ತಗೊಂಡಿರ್ಬೋದು, ಆದ್ರೆ ಜೀವನಾಂಶಗೋಸ್ಕರ ಮಾತ್ರ ಅವ್ನ್ ಬೇಕು ಆಯ್ತಾ. ಇಂಥ ಮೆಂಟಾಲಿಟಿ ಇಟ್ಕೊಂಡಿರೋರು ನಮ್ ಮುಂದೆನೆ ಇರ್ಬೇಕಾದ್ರೆ, ನಮ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕಾದ್ರೆ 4 ಜನ ಮುಂದೆ ನಿಂತು ಈ ತರ ನಡ್ಕೊಂತ ಇದಾರ ಅಂತ ನಮ್ಗೆ ಗೊತ್ತಿರ್ಬೇಕಾದ್ರೆ ಹೀಗೆ ಯಾಕೆ ಮಾಡಕ್ ಆಗಲ್ಲ, ಯಾಕೆ ಮಾಡಬಾರ್ದು, ಅದನ್ನ ಕೂಡ ಯೋಚನೆ ಮಾಡಿ. ನೋಡಿ, ಇಂಥ ಮೆಂಟಾಲಿಟಿ ಇಟ್ಕೊಂಡಿರೋರು ಜೀವನಾಂಶಗೋಸ್ಕರ ಇಷ್ಟು ಖುಷಿ ಪಡ್ತಾರೆ. ಅವ್ನ ಕಷ್ಟದಲ್ಲಿ ಅವ್ನ ಮುಖ ನೋಡಿದ್ರೆ ಬೇಜಾರಾಗುತ್ತೆ. ಅವ್ನ್ ಎಲ್ಲಿ ಸಾಲ ಮಾಡ್ಕೊಂತನೋ ಹೆಂಗ್ ತನ್ನೋ ಆ ದೇವ್ರಿಗೆ ಗೊತ್ತು. ಇಂಥ ಮೆಂಟಾಲಿಟಿ ಇರ್ಬೇಕಾದ್ರೆ ನೀವೇ ಯೋಚನೆ ಮಾಡಿ. ಈ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಯಾರೋ ಬಂದ್ಬಿಟ್ಟು ನಮ್ಮ ಮೇಲೆ ಇನ್ವಾಲ್ವ್ ಆಗ್ತಿದ್ದಾರೆ. ನಮ್ಗೆ ಈ ತರ ಅಸಭ್ಯಗೆ ವರ್ತನೆ ಮಾಡಿ ನಾವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿ ಏನಾದ್ರೂ ಆಯ್ತು ಅಂತಂದ್ರೆ ಯೋಚನೆ ಮಾಡಿ, ಪರಿಸ್ಥಿತಿ ಮಣಿಸ್ಥಿತಿ ಏನಾಗ್ಬೋದು. ಮಾನ ಮರ್ಯಾದೆ ನಮ್ಮಲ್ಲಿ ಏನ್ ಗೊತ್ತಾ, ಮೇಯ್ನ್ ಆಗಿ ಮಾನ ಮರ್ಯಾದೆಗೆ ತುಂಬಾನೇ ಭಯ ಬೀಳ್ತೀವಿ, ಸರಿನಾ. ಅಯ್ಯೋ ಏನಾಗ್ಬಿಡುತ್ತ ಅಂತ ಅಂದ್ಬಿಟ್ಟು. ಸೊ ಈ ಕೆಲವೊಬ್ರೆಲ್ಲ ಬಂದ್ಬಿಟ್ಟು ಅದನ್ನೇ ಫ್ರಾಡ್ ಮಾಡ್ತಾರೆ. ಅದಕ್ಕೋಸ್ಕರ ಅದೊಂದು ಅವೇರ್ನೆಸ್ ವಿಡಿಯೋ ಆಗಿ ಮಾಡಿದ್ದು. ಸೊ ಸ್ವಲ್ಪ ನೀವು ಯೋಚನೆ ಮಾಡಿ ಆಯ್ತಾ, ಎಲ್ಲಾ ರೀತಿಯಲ್ಲಿ. ಸೊ ನಾನು ಹೇಳಿದ ತಕ್ಷಣನೇ ನೀವು ನಂಬೇಕು ಅಂತಾನು ಇಲ್ಲ, ಆದ್ರೆ ಅದನ್ನ ಯೋಚನೆ ಮಾಡಿ, ಇದು ಹೇಳಿದ್ ಕರೆಕ್ಟ್ ಇದೆಯಾ, ಇವನ್ ಸುಳ್ಳು ಹೇಳ್ತಿದ್ದಾನೆ, ಅದನ್ನ ಫಿಲ್ಟರ್ ಮಾಡೋ ಅಷ್ಟು ಕೆಪಾಸಿಟಿ ನಿಮ್ಮಲ್ಲಿರ್ಬೇಕು, ಸರಿನಾ. ಯಾರು ಬಂದ್ಬಿಟ್ಟು ಏನ್ ಬಂದ್ಬಿಟ್ಟು ಹೇಳ್ತಾರೆ ಅಂತಂದ್ರೆ ಅದನ್ನ ನಂಬಕ್ ಹೋಗ್ಬೇಡಿ ಆಯ್ತಾ. ಎಲ್ಲಾರು ಹಿಂಗ್ ಮಾಡ್ತಾರೆ ಅಂತಾನು ನಾನು ಹೇಳ್ತಾ ಇಲ್ಲ, ಬಟ್ ಏನಂತಂದ್ರೆ ಕೆಲವೊಬ್ರು ಹಿಂಗೆ ಮಾಡುವಂತಹ ಚಾನ್ಸಸ್ ಇದೆ, ಆಗಬಹುದು, ಮಾಡಬಹುದು, ತಿಳ್ಕೊಳ್ಳಿ ಆಯ್ತಾ. ಯಾಕಂದ್ರೆ ನನ್ ಜೊತೆ ಯಾರು ನನ್ಗೆ ಹಿಂದೆ ಮುಂದೆ ಗೊತ್ತಿಲ್ದಿರೋ ಬಂದ್ಬಿಟ್ಟು ನನ್ನನ್ನ ಮುಟ್ತಾ ಇದಾರೆ, ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದಾರೆ ಅಂತಂದ್ರೆ, ಸೊ ಈ ತರ ಯಾಕೆ ಆಗಲ್ಲ ಅದನ್ನು ಕೂಡ ಸ್ವಲ್ಪ ಯೋಚನೆ ಮಾಡಿ. ನಾನು ಬಿಡಿಸಿ ಹೇಳಕ್ ಆಗಲ್ಲ, ಯಾಕಂತಂದ್ರೆ ಕೆಲವೊಂದು ನಾನು ಕೆಟ್ಟದನ್ನ ಹೇಳಕ್ ಆಗಲ್ಲ, ಅದಕ್ಕೋಸ್ಕರನೇ ಈ ತರ ಹೇಳ್ತಿರೋದು. ಇದೊಂದೇ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಿಲ್ಲ, ಏನ್ ಬೇಕಾದ್ರೂ ಆಗಿರ್ಬೋದು. ರೋಡ್ ಸೈಡ್ ಅಲ್ಲಿ ನಿಲ್ಸುವಂತವ್ರು ಇರುತ್ತೆ, ತುಂಬಾ ಜನಕ್ಕೆ ಅನುಭವ ಆಗಿರುತ್ತೆ ಆಯ್ತಾ. ನನಗೂ ಆಗಿದೆ, ನಾನು ಅನುಭವಿಸಿದೀನಿ ಮುಂಚೆ ನಾನು ಕ್ಯಾಬ್ ಓಡಿಸ್ಬೇಕಾದ್ರೆ. ಆಮೇಲೆ ಇವಾಗ ನನ್ಗೆ ಈ ತರ ಒಂದು ನಡೀತು. ಇನ್ನೊಂದ್ ತರಾನು ಕೆಲವೊಂದು ಸ್ಕ್ಯಾಮ್ಗಳಿದಾವೆ, ಅದಂತದ್ರಲ್ಲಿ ಇದೊಂದು ಬರೀ ಒಂದೇ ನಾನು ಏನ್ ಹೇಳ್ದೆ, ಬರೀ ಆ ಬುಕ್ ಮಾಡ್ಕೊಂಡು ಮಾಡ್ತಾರ ಅಂತಾನೆ ಯೋಚನೆ ಮಾಡ್ಬೇಡಿ. ಬುಕ್ ಮಾಡ್ದೇನು ಮಾಡೋರು ಕೂಡ ಇದ್ದಾರೆ ಆಯ್ತಾ. ಅದ್ರಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು, ಸರಿನಾ. ನಾವ್ ಅನ್ಕೊಂತೀವಿ ಏನಪ್ಪ ನಾರ್ಮಲ್ ಆಗಿದೆ, ಅವರೇ ಏನು ಅಂತ. ಯಾವುದೇ ಕಾರಣಕ್ಕೂ ಇಲ್ಲ. ಏನೇ ಮಾಡಿದ್ರು ಕೂಡ ಅದ್ರ ಹಿಂದ್ಗಡೆ ಏನಾದ್ರೂ ಒಂದು ಪಾಯಿಂಟ್, ಒಂದು ಸ್ಕ್ಯಾಮ್, ಒಂದು ಬ್ಲ್ಯಾಕ್ ಮೇಲ್ ಅಂತೂ ಇದ್ದೇ ಇರುತ್ತೆ. ಸೊ ತುಂಬಾನೇ ಕೇರ್ಫುಲ್ ಆಗಿರುವಂತದ್ದು ಜವಾಬ್ದಾರಿ ನಮ್ದು. ಯಾಕಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಪೊಲೀಸವ್ರು ಕೂಡ ಅಷ್ಟೇನೆ, ನೀನೇ ಏನೋ ಮಾಡಿರ್ತೀಯ ಕಣ, ನೀನ್ ಸರಿ ಇಲ್ಲ, ನೀವು ಫಸ್ಟೇ ಸರಿ ಇಲ್ಲ ಅನ್ಬಿಡ್ತಾರೆ. ನನ್ ಗಾಡಿ ಲಾಸ್ಟ್ ಒಂದ್ಸತಿ ಟಚ್ ಆಗಿತ್ತು, ಹೋದ್ರೆ ಸಾಕು ಏನೋ ಲವ್ಲೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಎಷ್ಟೋ ಕೆಟ್ಟದಾಗ ನನ್ಗೆ ಬೈತವ್ರೆ. ಸರ್ ನಂದಲ್ಲ ಸರ್ ಪ್ರಾಬ್ಲಮ್, ಹಿಂಗ್ ಆಗಿದೆ ಸರ್, ಅದೇನಿದೆ ನೋಡೋಣ ಮಾಡೋಣ ಅಂತ ಹೇಳ್ತಿದ್ದೀನಿ. ಅವ್ರು ನನಗೆ ಮಾತಾಡ್ತಾ ಇರೋಂಥ ರೀತಿ ಏನ್ ಗೊತ್ತಾ, ಪೊಲೀಸರು ಏನಪ್ಪ ಲವ್ಲಾ ನೀನೇನಪ್ಪ ಮಾತಾಡೋದು, ನಮ್ಗೆ ಗೊತ್ತಿದೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು, ನೀವುಗಳೇ ಸರಿ ಇಲ್ಲ, ನೀವು ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಂತ ನಮ್ಗೇನೆ ಹೇಳ್ತಾರೆ. ಯಾರೋ ಒಬ್ರು ಮಾಡೋಂತಹ ಹಲ್ಕ ಕೆಲ್ಸಕ್ಕೆ ಎಲ್ಲರಿಗೂ ಸೇರಿಸ್ತಾರೆ ಆಯ್ತಾ. ಸೊ ಈ ತರ ಇದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.